AES ನ್ಯಾಷನಲ್ ಕಾಲೇಜಿನಲ್ಲಿ ಈ ಲೈಬ್ರರಿ ಡೇ ಪುಸ್ತಕ ದಿನಾಚರಣೆ ಅಂತ ಮಾಡಿದ್ದಾರೆ. ಲೈಬ್ರರಿಯಲ್ಲಿ ಬಂದ ತಕ್ಷಣ ನಾನು ಈ ಕಾಲೇಜಿನ ಹಳೆ ವಿದ್ಯಾರ್ಥಿ. ಇಲ್ಲಿ ತಿಳ್ಕೊಂಡಿದ್ದೆ ಮೊಟ್ಟ ಮೊದಲ ಬಾರಿಗೆ ಶ್ರೀನಿವಾಸಪ್ಪನವ್ರನ್ನ. ಅಂದು ಲೈಬ್ರರಿಯನ್ನಾಗಿದ್ದವರು. ಅವ್ರ ಕಾಲದಲ್ಲಿಂದ ಇವತ್ತಿನವರೆಗೂ ಬಹಳ ಸುಸಜ್ಜಿತವಾಗಿ ಚೆನ್ನಾಗಿ ಲೈಬ್ರರಿನ ಜೋಡಿಸ್ಕೊಂಡು ಬಂದಿದ್ದಾರೆ. ಈ ಲೈಬ್ರರಿ ನನಗೆ ತಿಳಿದ ಮಟ್ಟಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಇದೆ. ಮೊದಲ ಬಾರಿಗೆ ನಾನು ನೋಡ್ತಾ ಇರೋದು. ಭಾಳ ಚೆನ್ನಾಗಿದೆ. ಚೆನ್ನಾಗಿ ಪುಸ್ತಕಗಳು ನಾನು ಜೋಡಿಸಿ ಎಲ್ಲರಿಗೂ ತರಬೇತಿ ನೋಡ್ಕೊಂಡು ಹೋಗೋದಕ್ಕೆ ಇದು ಮಾಡಿದ್ದಾರೆ. ಭಾಳ ಚೆನ್ನಾಗಿ ನೆರವೇರಿಸ್ಕೊಂಡು ಬಂದಿದೆ. ಶೈಲಜಾ ಸಪ್ತಗಿರಿ, ಅಶ್ವಥ ಯಸೂರಿ ಸಂಜೀವಮ್ಮ ನ್ಯಾಷನಲ್ ಪದವಿ ಕಾಲೇಜಿನ ಪ್ರಾಂಶುಪಾಲೆ. ನಮ್ಮ ಕಾಲೇಜಿನಲ್ಲಿ ಈ ದಿನ ಅಂತಾರಾಷ್ಟ್ರೀಯ ಗ್ರಂಥಪಾಲಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಕಾಲೇಜಿನಲ್ಲಿ ಗ್ರಂಥಾಲಯ ಅಂದ್ರೇ ತುಂಬ ವಿಶೇಷ. ಯಾಕಂದರೆ ಇಡೀ ಜಿಲ್ಲೆಯಲ್ಲಿ 62,000 ಪುಸ್ತಕಗಳನ್ನ ಒಳಗೊಂಡಂಥ ಒಂದು ಗ್ರಂಥ ಭಂಡಾರ ಇರಲಿಕ್ಕೆ ಎಲ್ಲೂ ಕೂಡ ಸಾಧ್ಯ ಇಲ್ಲ. ಆದರೆ ನಮ್ಮ ಕಾಲೇಜಿನಲ್ಲಿ ಇದೆ ಅಂತ ಒಂದು ಸಾಕಷ್ಟು ವೈವಿಧ್ಯಮಯವಾದಂಥ ಪುಸ್ತಕಗಳ ಸಂಗ್ರಹವನ್ನು ಹೊಂದಿರತಕ್ಕಂಥ ಒಂದು ಗ್ರಂಥ ಭಂಡಾರ ನಮ್ಮಲ್ಲಿ ಇದೆ. ಸಾಕಷ್ಟು ಶತಮಾನಗಳ ಒಂದು ಹಿಂದೆನೆ ಭಾಷೆಯ ಉಗಮ ಆಗಿದೆ. ಭಾಷೆಯ ಉಗಮದ ನಂತರದಲ್ಲಿ ಲಿಪಿಯ ಉಗಮ ಆಯಿತು. ಆ ನಂತರ ಜ್ಞಾನ ಭಂಡಾರವನ್ನ ಬರವಣಿಗೆಯ ಮುಖಾಂತರ ಭದ್ರಪಡಿಸಲಾಗತ್ತೆ. ಆ ಬರವಣಿಗೆಯ ಮುಖಾಂತರ ಏನೆಲ್ಲ ಲೇಖಕರು, ಕವಿಗಳು ಬರವಣಿಗೆಯಲ್ಲಿ ತಮ್ಮ ಕೃತಿಗಳಲ್ಲಿ ತಮ್ಮ ಅನುಭವದ ಸಾರ ಸರ್ವಸ್ವವನ್ನು ಹಿಡಿದಿಟ್ಟಿದ್ದಾರೆ, ಅವನ್ನೆಲ್ಲವನ್ನ ಕೂಡ ಇವತ್ತು ಮಕ್ಕಳ ಓದಿಗೆ ಲಭ್ಯ ಇದೆ. ಈ 62,000 ಪುಸ್ತಕಗಳಲ್ಲಿ ಕತೆ, ವಿಮರ್ಶೆ, ಕಾದಂಬರಿ, ಜೀವನ ಚರಿತ್ರೆ, ಆತ್ಮಚರಿತ್ರೆ, ಸಂಶೋಧನೆ, ಹೀಗೆ ಸಾಹಿತ್ಯದ ಎಲ್ಲಾ ಪ್ರಕಾರಗಳನ್ನು ಕೂಡ ನಾವು ಗಮನಿಸಬಹುದು. ಅದ್ರ ಜೊತೆಗೆ ಸಂಶೋಧನೆಗೆ ಸಂಬಂಧಪಟ್ಟಂತಹ ಸಾಕಷ್ಟು ಕೃತಿಗಳು ಕೂಡ ನಮ್ಮ ಗ್ರಂಥಾಲಯದಲ್ಲಿ ಇದೆ. ಹಾಗಾಗಿ ಮಕ್ಕಳಿಗೆ ಅದರಲ್ಲೂ ಪದವಿ ಪೂರ್ವ ವಿಭಾಗ ಮತ್ತೆ ಪದವಿ ವಿಭಾಗದಲ್ಲಿ BA ಆಗ್ಬೋದು, BSc, ಹಾಗೆ BSc ಅನಿಮೇಷನ್ ಆಗ್ಬೋದು, BCA, BCom ಎಲ್ಲಾ ವಿಭಾಗದ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗುವಂತ ಪುಸ್ತಕಗಳನ್ನ ನಾವಿವತ್ತು ಗಮನಿಸ್ತಾ ಹೋಗ್ಬೋದು. ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ಗಳ ಹಾವಳಿ ಹೆಚ್ಚಾಗಿ ಪುಸ್ತಕಗಳ ಬಗ್ಗೆ ಎಲ್ಲೋ ಒಂದ್ ಕಡೆ ಗಮನ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಪುಸ್ತಕಗಳ ಬಗ್ಗೆ ಅವರಲ್ಲಿ ಆಸಕ್ತಿನ ಮೂಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇವತ್ತು ವಿಶೇಷವಾಗಿ ಪುಸ್ತಕ ಪ್ರದರ್ಶನದ ಕಾರ್ಯಕ್ರಮವನ್ನು ನಾವು ನಮ್ಮ ಗ್ರಂಥಾಲಯದಲ್ಲಿ ಆಯೋಜಿಸಿದ್ದೀವಿ. ಈ ಗ್ರಂಥಾಲಯದಲ್ಲಿ 1000ಕ್ಕೂ ಹೆಚ್ಚು ಪುಸ್ತಕಗಳನ್ನ ಮಕ್ಕಳು ನೋಡ್ಲಿಕ್ಕೆ ಅವಕಾಶ ಇದೆ. ನಿಮಗೆ ಗೊತ್ತಿರುತ್ತೆ, ಒಂದು ಶಿಕ್ಷಣ ಸಂಸ್ಥೆ ಅಂದಾಗ ಅದು ಸರ್ವಧರ್ಮ ಸಮನ್ವಯತೆಯಿಂದ ಕೂಡಿರುತ್ತೆ. ಅದ್ರ ಜೊತೆಗೆ ಎಲ್ಲಾ ಭಾಷೆಯ ಬಗ್ಗೆನೂ ಕೂಡ ಎಲ್ಲ ಭಾಷೆಗಳಲ್ಲಿ ರಚನೆಯಾದಂತಹ ಗ್ರಂಥಗಳ ಸಾರಸ್ವವನ್ನ, ಅದರಲ್ಲಿರ್ತಕ್ಕಂಥ ವೈಚಾರಿಕ ವಿಚಾರಗಳನ್ನ ಮಕ್ಕಳು ತಿಳ್ಕೊಳ್ಳೋಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲ ರೀತಿಯ ಪುಸ್ತಕಗಳನ್ನೂ ಕೂಡ ಇವತ್ತಿಲ್ಲಿ ನಾವು ಪ್ರದರ್ಶನದಲ್ಲಿ ಇಲ್ಲಿ ಇಟ್ಟಿದ್ದೀವಿ. ಜೊತೆಗೆ ಎಲ್ಲ ಭಾಷೆಗೆ ಸಂಬಂಧಪಟ್ಟಂತ ಪುಸ್ತಕಗಳು ಕೂಡ ಇಲ್ಲಿ ಇದೆ. ಹಾಗಾಗಿ ಮಕ್ಕಳು ಅವ್ರಿಗೆ ಯಾವ್ಯಾವ ಭಾಷೆ ಅಥವಾ ಯಾವ್ಯಾವ ಗ್ರಂಥಗಳು ಇಷ್ಟ ಆಗತ್ತೆ ಅದನ್ನ ತಗೊಂಡು ಅವ್ರು ಓದ್ಬೋದು. ಜೊತೆಗೆ ಆ ಮೊಬೈಲ್ಗಳ ಗೀಳು ಸ್ವಲ್ಪ ಕಡಿಮೆ ಆಗಿ ಅವ್ರನ್ನ ಪುಸ್ತಕದ ಕಡೆಗೆ ಗಮನ ವಹಿಸುವಂತೆ ಮಾಡಬೇಕು ಅನ್ನುವಂಥ ಒಂದು ಸಣ್ಣ ಪ್ರಯತ್ನ ನಮ್ದಾಗಿದೆ. ಹಾಗಾಗಿ ಈ ಪ್ರಯತ್ನ ಸಾರ್ಥಕ ಆಗತ್ತೆ ಅಂತ ಹೇಳಿ ನಾನಾದ್ರೂ ಭಾವಿಸಿದ್ದೀನಿ. ಯಾಕೆಂದ್ರೆ ಇವತ್ತಿನ ದಿನಗಳಲ್ಲಿ ಮಕ್ಕಳೆಲ್ಲರೂ ಕೂಡ ಪಠ್ಯ ಪುಸ್ತಕಗಳಿಗೆ ಮಾತ್ರನೇ ಸೀಮಿತವಾಗ್ತಾ ಇದ್ದಾರೆ. ಆ ಪಠ್ಯ ಪುಸ್ತಕಗಳ ಜೊತೆಗೆ ಅದಕ್ಕೆ ಇನ್ನೂ ಕೂಡ ಹೆಚ್ಚಿನ ಅಧ್ಯಯನವನ್ನ ಮಾಡಿದಾಗ, ಅದಕ್ಕೆ ಸಂಬಂಧಪಟ್ಟಂತ ಇನ್ನೂ ಕೂಡ ಹೆಚ್ಚಿನ ಪರಾಮರ್ಶನ ಗ್ರಂಥಗಳನ್ನ ಓದಿದಾಗ ಅವರ ಜ್ಞಾನ ವಿಸ್ತಾರ ಆಗತ್ತೆ. ಹಾಗಾಗಿ ಜ್ಞಾನ ವಿಸ್ತಾರ ಆಗೋದ್ರಿಂದ ಮಕ್ಕಳು ನಾಳೆ ದಿನ ಸಮಾಜದಲ್ಲಿ ಉನ್ನತವಾದಂತ ಮೌಲ್ಯಗಳನ್ನ ಒಳಗೊಂಡಂತ ಉತ್ತಮವಾದಂತ ನಾಗರಿಕ ಪ್ರಜೆಗಳಾಗಿ ಬೆಳಿಲಿಕ್ಕೆ ಸಾಧ್ಯ ಆಗತ್ತೆ. ಆ ಕಾರಣಕ್ಕೋಸ್ಕರ ಜೊತೆಗೆ ರಂಗನಾಥನ್ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ನಾವು ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದೀವಿ. ಇದು ರಾಷ್ಟ್ರೀಯ ಗ್ರಂಥಪಾಲಕರ ದಿನಾಚರಣೆ ಅಂತ ಹೇಳಿ ನಾವು ಇವತ್ತು ಆಚರಿಸ್ತಾ ಇದ್ದೀವಿ. ಹಾಗಾಗಿ ನಾಡಿನ ಸಮಸ್ತ ಜನರಿಗೆ ಮತ್ತೊಮ್ಮೆ ರಾಷ್ಟ್ರೀಯ ಗ್ರಂಥಪಾಲಕರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಜೊತೆಗೆ ಪ್ರತಿಯೊಬ್ಬ ಮನುಷ್ಯನ ಜ್ಞಾನ ವಿಸ್ತಾರ ಆಗ್ಬೇಕು ಅಂದಾಗ ನಮ್ಮದಲ್ಲದ ಅನುಭವಗಳನ್ನು ಕೂಡ ನಾವು ನಮ್ಮದಾಗಿಸ್ಕೋಬೇಕು ಅಂದ್ರೆ ಅದು ಗ್ರಂಥಗಳ ಅಧ್ಯಯನದಿಂದ ಮಾತ್ರ ಸಾಧ್ಯ ಆಗತ್ತೆ. ಎಷ್ಟೋ ಸರಿ ದೇಶ ಸುತ್ತು ಕೋಶ ಓದು ಅಂತ ಹೇಳ್ತೀವಿ. ನಾವು ನೋಡದೇ ಇರುವಂತ ಪ್ರದೇಶಗಳನ್ನು ಕೂಡ ನೋಡೋಕ್ ಸಾಧ್ಯ. ಅದು ಹೇಗ್ ನೋಡೋಕ್ ಸಾಧ್ಯ ಅಂದ್ರೆ ಪುಸ್ತಕಗಳಿಂದ ಮಾತ್ರವೇ ಸಾಧ್ಯ ಆಗತ್ತೆ. ನೇಮಿಚಂದ್ರ ಅವ್ರು ಬರೆದಿರುವಂತ ಪೆರುವಿನ ಪವಿತ್ರ ಕಣಿವೆ ಅಂತಕ್ಕಂಥ ಒಂದು ಒಳ್ಳೆ ಕೃತಿಯನ್ನು ನಾವು ಅಧ್ಯಯನ ಮಾಡಿದಾಗ ನಿಜಕ್ಕೂ ಕೂಡ ಪೆರು ದೇಶವನ್ನ ನಾವೇ ಸುತ್ತಿ ಬಂದಂತೆ, ಆ ನೈಲ್ ನದಿಯನ್ನ ನಾವು ಕಣ್ಣಾರೆ ಕಂಡಂತ ಒಂದು ಅದ್ಭುತವಾದಂತ ಅನುಭವ ನಮ್ಗಾಗಕ್ಕೆ ಸಾಧ್ಯ ಆಗತ್ತೆ. ಹಾಗೆ BGL ಸ್ವಾಮಿಯವರ ಹಸಿರು ಅನ್ನೋ ಕೃತಿ ಗಿಡಗಳ ಬಗ್ಗೆ ಒಂದು ಜ್ಞಾನವನ್ನ ಹೆಚ್ಚುತ್ತೆ, ಅರಿವನ್ನ ಮೂಡಿಸುತ್ತೆ. ಅದರ ಜೊತೆಗೆ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ ಇದೆ. ರಾಮಾಯಣದ
ಬಗೆಗಿನ ಹೊಸ ಅನುಭವವನ್ನ, ಹೊಸ ಒಳನೋಟವನ್ನ ಕಟ್ಕೊಡುತ್ತೆ. ಹೀಗೆ ಪ್ರತಿಯೊಂದು ಪುಸ್ತಕಗಳು ಕೂಡ ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನ, ವೈವಿಧ್ಯತೆಯನ್ನ ನಮಗೆ ತಿಳಿಸೋಕೆ ಸಹಾಯ ಆಗತ್ತೆ. ಜೊತೆಗೆ ವಚನಗಳಿದೆ, ಕೀರ್ತನೆಗಳಿದೆ, ತ್ರಿಪದಿಗಳಿದೆ. ಇಲ್ಲಿ ಇಂಥದ್ದಿಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಆಡುಮುಟ್ಟದ ಸೊಪ್ಪಿಲ್ಲ, ನಮ್ಮ ಲೈಬ್ರರಿಯಲ್ಲಿ ಅಥವಾ ಗ್ರಂಥ ಭಂಡಾರದಲ್ಲಿ ಇಲ್ಲದೆ ಇರುವಂತಹ ಪುಸ್ತಕಗಳೇ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲ ಪುಸ್ತಕಗಳು ಕೂಡ ಇಲ್ಲಿ ಇದೆ, ಎಲ್ಲ ಪ್ರಕಾರದ ಪುಸ್ತಕಗಳಿದೆ. ಹಾಗಾಗಿ ಮಕ್ಕಳು ಅದನ್ನೆಲ್ಲವನ್ನ ಕೂಡ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಳಿ. ನಾಳೆ ಅದನ್ನ ಸದುಪಯೋಗ ಪಡಿಸ್ಕೊಂಡು ಅವರು ಉತ್ತಮವಾದಂತಹ ನಾಗರಿಕ ಪ್ರಜೆಗಳಾಗಿ ಈ ಸಮಾಜಕ್ಕೆ ಉತ್ತಮವಾದಂತಹ ಕೊಡುಗೆಯನ್ನ ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ